ಎಲ್ಲರಿಗೂ ನಮಸ್ಕಾರ. ಇದು ಜಿ ಕನ್ನಡ ವಾಹಿನಿಯನ್ನ ವೀಕ್ಷಿಸುವಂತ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕಂದ್ರೆ ಜಿ ಕನ್ನಡದಲ್ಲಿ ಇತ್ತೀಚೆಗೆ ತಾನೇ ಮಹಾನಟಿ ಅನ್ನುವಂತ ಒಂದು ದೊಡ್ಡ ರಿಯಾಲಿಟಿ ಶೋ ಪ್ರಾರಂಭವಾಗಿತ್ತು. ಆ ರಿಯಾಲಿಟಿ ಶೋ ಬಗ್ಗೆ ಇತ್ತೀಚೆಗಷ್ಟೇ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಜಿ ಕನ್ನಡ ಇದೇ ರೀತಿಯಾಗಿ ಹೊಸ ಹೊಸ ಪ್ರಯತ್ನಗಳ ಜೊತೆಗೆ ಹೊಸ ಹೊಸ ಕಲಾವಿದರನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಎಲ್ಲರೂ ಖುಷಿ ವ್ಯಕ್ತಪಡಿಸ್ತಾ ಇದ್ರು. ಇದರ ಬೆನ್ನಲ್ಲೇ ಆ ಒಂದು ಶೋ ಸಕ್ಸಸ್ ನ ಖುಷಿಯಲ್ಲಿದ್ದಂತ ಆ ಟೀಮ್ಗೆ ಮತ್ತು ನೋಡುಗರಿಗೆ ಮತ್ತು ಅದರಲ್ಲಿ ಅಭಿನಯಿಸ್ತಾ ಇರುವ ಅದರಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಸ್ಪರ್ಧಿಗಳಿಗೆ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ಹೌದು, ಇದಕ್ಕಿದ್ದ ಹಾಗೇನೆ ಜಿ ಕನ್ನಡ ವಾಹಿನಿ ಮೇಲೆ ಮತ್ತು ಮಹಾನಟಿ ರಿಯಾಲಿಟಿ ಶೋ ಅನ್ನ ನಡೆಸಿಕೊಡ್ತಾ ಇರುವಂತ ಅನುಶ್ರೀ ಮೇಲೆ ಮತ್ತು ಆ ಒಂದು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಿರುವಂತ ಜಡ್ಜಸ್ಗಳಾದಂತ ಹಿರಿಯ ನಟ ರಮೇಶ್ ಅರವಿಂದ್ ಮೇಲೆ, ನಟಿ ಪ್ರೇಮ ಅವರ ಮೇಲೆ, ಹಾಗೆ ಇನ್ನುಳಿದಂತೆ ನಿಶ್ವಿಕಾ ಮೇಲೂ ಕೂಡ ಹಾಗೇನೆ ತರುಣ್ ಮೇಲೂ ಕೂಡ ಕೇಸನ್ನ ದಾಖಲಿಸಲಾಗಿದೆ. ಇವರ ವಿರುದ್ಧ ಇದೀಗ ಪ್ರಕರಣವನ್ನ ದಾಖಲಿಸಲಾಗಿದ್ದು ತನಿಖೆಯನ್ನ ನಡೆಸುವುದಕ್ಕೆ ಶುರು ಮಾಡಲಾಗಿದೆ. ಅಯ್ಯೋ, ಒಂದು ರಿಯಾಲಿಟಿ ಶೋ ಮೇಲೆ ಯಾಕೆ ಎಲ್ಲರೂ ಮುಗಿ ಬಿದ್ದುಬಿಟ್ಟಿದ್ದಾರೆ, ಇದಕ್ಕಿದ್ದ ಹಾಗೇನೆ ಕೇಸ್ ದಾಖಲಿಸಿದ್ಯಾಕೆ, ಅಂಥದ್ದೇನಾಗ್ಬಿಡ್ತು ಅಂತ ನೀವೇನಾದ್ರೂ ಕನ್ಫ್ಯೂಷನ್ಸ್ ನಲ್ಲಿ ಇದ್ರೆ ಅದಕ್ಕೆ ಉತ್ತರವನ್ನ ಈ ವಿಡಿಯೋ ನೋಡಿ ಗೊತ್ತಾಗತ್ತೆ. ಆದ್ರೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ. ಹೌದು, ಜಿ ಕನ್ನಡ ಯಾವಾಗ್ಲೂ ಹೀಗೇನೆ ಒಂದಲ್ಲ ಒಂದು ಹೊಸ ಪ್ರಯತ್ನಗಳನ್ನ ಮಾಡ್ತಾನೆ ಇರತ್ತೆ. ಹಲವಾರು ರಿಯಾಲಿಟಿ ಶೋಗಳ ಮುಖಾಂತರವಾಗಿ ಎಲ್ಲೋ ಊರಿನಲ್ಲಿ ಮೇಕೆ ಮೇಯಿಸ್ಕೊಂಡು ದನ ಕಾಯ್ಕೊಂಡು ಹೀಗೆ ಬೇರೆ ಬೇರೆ ರೀತಿಯಾದಂತ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ತುಂಬಾ ಕಷ್ಟದಲ್ಲಿ ಇದ್ದಂಥವರನ್ನು ಕೂಡ ಸ್ಕ್ರೀನ್ ಮುಂದೆ ತಂದು ನಿಮ್ಮೆಲ್ಲರಿಗೂ ಪರಿಚಯಿಸಿ ಅವರಿಗೆಲ್ಲ ಅವಕಾಶವನ್ನ ಮಾಡಿಕೊಟ್ಟಂತ ಹೆಗ್ಗಳಿಕೆ ಮತ್ತು ಅವರನ್ನ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತ ಹೆಗ್ಗಳಿಕೆ ಜಿ ಕನ್ನಡಕ್ಕೆ ಸಲ್ಲತ್ತೆ. ಜಿ ಕನ್ನಡ ಯಾವಾಗಲೂ ಕೂಡ ವಿನೂತನವಾದಂತಹ ಪ್ರಯೋಗಗಳ ಮುಖಾಂತರವಾಗಿ ತನ್ನ ವೀಕ್ಷಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿದೆ. ಆ ಕಾರಣಕ್ಕಾಗಿಯೇ ಎಂಟರ್ಟೈನ್ಮೆಂಟ್ ಅನ್ನುವಂಥ ವಿಚಾರ ಬಂದಾಗ ಬೇರೆ ಚಾನೆಲ್ಸ್ಗಳಿಗಿಂತ ಜಿ ಕನ್ನಡ ಸದಾ ಮುಂದಿರತ್ತೆ. ಯಾವಾಗಲೂ TRPಯಲ್ಲಿ ನಂಬರ್ 1 ಸ್ಥಾನವನ್ನ ಗಿಟ್ಟಿಸಿಕೊಳ್ತಾ ಇರತ್ತೆ. ಇಂಥ ಜಿ ಕನ್ನಡದ ಮೇಲೆಗೆ ಇದೀಗ ಎಲ್ಲರಿಗೂ ಕೂಡ ಬೇಸರ ಆಗುವಂತೆಯೇ ಒಂದು ಕೇಸನ್ನ ದಾಖಲಿಸಲಾಗಿದೆ. ಅದು ಕೂಡ ಮಹಾನಟಿ ರಿಯಾಲಿಟಿ ಶೋನಲ್ಲಿ. ಹೌದು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ರಿಯಾಲಿಟಿ ಶೋನ ಉದ್ದೇಶ ಏನು ಅನ್ನೋದು ಗೊತ್ತೇ ಇದೆ. ಇದರಲ್ಲಿ ಅನೇಕ ಹುಡುಗಿಯರು ಆಕ್ಟಿಂಗ್ ಅನ್ನ ಮಾಡ್ತಾರೆ. ಜಡ್ಜಸ್ಗಳು ಏನ್ ಹೇಳ್ತಾರೋ ಆ ಸನ್ನಿವೇಶಕ್ಕೆ ತಕ್ಕಂತೆ ಅಭಿನಯಿಸ್ತಾರೆ. ಒಂದೊಂದು ದಿನ ಒಂದೊಂದು ಟಾಸ್ಕ್ ಅನ್ನ ಕೊಡ್ಲಾಗತ್ತೆ. ಇದು ಸ್ಯಾಂಡಲ್ವುಡ್ಗೆ ಒಂದು ಹೊಸ ಪ್ರತಿಭೆಯನ್ನ, ಒಂದು ಹೊಸ ಹೀರೋಯಿನ್ ಅನ್ನ ಹುಡುಕಿಕೊಳ್ಳುವಂತ ಪ್ರಯತ್ನ ಆಗಿದೆ. ಇಲ್ಲಿವರೆಗೂ ಈ ತರದ ಯಾವುದೇ ಪ್ರಯತ್ನಗಳಾಗಿರ್ಲಿಲ್ಲ. ಯಾವುದೋ ಒಂದು ಸಿನಿಮಾಗೆ ಹೀರೋಯಿನ್ ಆಯ್ಕೆ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ಜನರನ್ನ ಕರೆ ಮಾಡ್ತಾ ಇದ್ರು, ಅವರಿಗೆ ಆಡಿಷನ್ ಅನ್ನ ಕೊಡ್ತಾ ಇದ್ರು, ಈ ಸನ್ನಿವೇಶಕ್ಕೆ ಆಕ್ಟಿಂಗ್ ಮಾಡಿ ತೋರಿಸು ಅಂತ ಹೇಳ್ತಾ ಇದ್ರು. ಆಕ್ಟಿಂಗ್ ಮಾಡಿ ಓಕೆ ಅಂತಂದ್ರೆ ಆ ಸಿನಿಮಾಗೆ ಹೀರೋಯಿನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ರಶ್ಮಿಕಾ ಮಂದಣ್ಣ, ರಮ್ಯಾ, ರಚಿತಾ ರಾಮ್, ರಕ್ಷಿತಾ, ಹೀಗೆ ಅಷ್ಟೇ ಅಲ್ಲದೇನೆ ನಟಿ ಪ್ರೇಮ, ನಟಿ ಶ್ರುತಿ, ಹೀಗೆ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಆಡಿಷನ್ ಅನ್ನ ಕೊಟ್ಟಿಗೆ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದು. ಆದ್ರೆ ಇದು ಹೊಸ ಪ್ರಯತ್ನ, ವಿಭಿನ್ನ ಪ್ರಯತ್ನ, ಒಂದು ವೇದಿಕೆಯಲ್ಲಿ ಒಬ್ಬ ನಟಿಯನ್ನ ಕಂಡುಕೊಳ್ಳುವಂತ ಪ್ರಯತ್ನ ಆಗಿತ್ತು. ಸೊ ಈ ಕಾರಣಕ್ಕಾಗಿ ಅನೇಕ ಸ್ಪರ್ಧಿಗಳು ತುಂಬಾನೇ ಇಷ್ಟಪಟ್ಟು ಬಂದಿದ್ರು. ಈಗ ಅದೇ ಸ್ಪರ್ಧಿ ಒಬ್ರು ಮಾಡಿದಂತ ಒಂದೇ ಒಂದು ಎಡವಟ್ಟಿನಿಂದ ಈ ಶೋನಲ್ಲಿ ಸ್ಪರ್ಧಿಯೊಬ್ಬರು ಆಕ್ಟಿಂಗ್ ಮಾಡುವಾಗ ಬಳಕೆ ಮಾಡಿದಂತ ಶಬ್ದ ಚರ್ಚೆ ಹುಟ್ಟಾಕಿದೆ. ಮೆಕ್ಯಾನಿಕ್ ನ ಮದುವೆ ಆದ್ರೆ ಗ್ರೀಸ್ ತಿಂದು ಬದುಕಬೇಕಾಗತ್ತೆ ಎನ್ನುವ ವಾಕ್ಯ ಬಳಕೆ ಆಗಿದೆ. ಇದು ಮೆಕ್ಯಾನಿಕ್ ಕೆಲಸ ಮಾಡುವವರ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿಯ ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ದೂರು ದಾಖಲಿಸಿದ್ದಾರೆ. ಈ ಶೋನ ನಿರ್ಮಾಪಕರು, ನಿರ್ದೇಶಕರು ದೃಶ್ಯದಲ್ಲಿ ಆಕ್ಟ್ ಮಾಡಿದ ಗಗನ ವಿರುದ್ಧ ದಾಖಲಿಸಿದ್ದಾರೆ. ಇದರಲ್ಲಿ ಆಂಕರ್ ಅನುಶ್ರೀ, ಜಡ್ಜ್ಗಳಾದ ರಮೇಶ್ ಅರವಿಂದ್, ನಟಿ ಪ್ರೇಮ ಹೆಸರು ಕೂಡ ಇದೆ. ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಕುಟುಂಬಗಳು ಅನ್ನವನ್ನೇ ತಿಂದಿದ್ದಾರೆ, ಯಾರು ಗ್ರೀಸ್ ತಿನ್ನೋದಿಲ್ಲ. ಈ ರೀತಿ ಒಂದು ಕೆಲಸವನ್ನ ಇಟ್ಕೊಂಡು ತಮಾಷೆ ಮಾಡುವುದು ತಪ್ಪು ಅಂತ ಕೇಸನ್ನ ದಾಖಲಿಸಲಾಗಿದೆ. ಗಗನ ಇತ್ತೀಚೆಗೆ ತಾನೇ ಹೆಸರನ್ನ ಮಾಡ್ತಾ ಇದ್ರು. ಗಗನ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಗಗನ ನೋಡಿ ಎಲ್ರು ಈ ಕೇಸ್ ಸ್ಯಾಂಡಲ್ವುಡ್ ನಲ್ಲಿ ಹೀರೋಯಿನ್ ಅಲ್ಲದೆ ಇದ್ರು ಕೂಡ ಯಾವ್ದಾದ್ರು ಒಂದು ಪಾತ್ರಕ್ಕೆ ಫಿಕ್ಸ್ ಆಗ್ತಾರೆ ಅಂತಾನೆ ಎಲ್ರು ಭಾವಿಸಿದ್ರು. ಆದ್ರೆ ಪಾಪ ಗಗನ
ಎಲ್ಲರನ್ನ ಮನೋರಂಜಿಸೋಕೆ ಅಂತ ಒಂದು ಡೈಲಾಗ್ ಬಿಡ್ತಾರೆ. ಅದು ಅವರ ತಂಗಿ ಒಬ್ಬ ಮೆಕ್ಯಾನಿಕಲ್ನನ್ನ ಪ್ರೀತಿ ಮಾಡಿ ಮದುವೆ ಆಗುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಅಕ್ಕನ ಹತ್ರ ಬಂದು, ನಾನು ಒಬ್ಬ ಮೆಕ್ಯಾನಿಕ್ ಅನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಕ್ಕ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಗಗನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಜಡ್ಜಸ್ಗಳು ಕೊಟ್ಟಂತೆ ಸನ್ನಿವೇಶ. ಆಗ ಗಗನ ಮಾತನಾಡ್ತಾ ಅವ್ರಿಗೆ ಗೊತ್ತಿಲ್ದಿದ್ದೇನೆ ಒಂದು ಡೈಲಾಗ್ ಅನ್ನ ಹೊಡೆದು ಬಿಡ್ತಾರೆ. ಅದೇ, ನೀನು ಮೆಕ್ಯಾನಿಕ್ನ ಲವ್ ಮಾಡ್ತಾ ಇದೀಯಾ, ಏನ್ ಗ್ರೀಸ್ ತಿನ್ಕೊಂಡು ಜೀವನ ಮಾಡ್ತೀಯಾ, ಜೀವನ ಎಷ್ಟು ಕಷ್ಟ ಇದೆ ಅಂತ ನಿನಗೆ ಗೊತ್ತಿದ್ಯಾ ಅಂತ ಹೇಳ್ತಾರೆ. ಸೊ ಈ ವಿಚಾರ ತುಂಬಾ ಜನ ಮೆಕ್ಯಾನಿಕ್ಗಳಿಗೆ ಬೇಸರ ಆಗಿದೆ. ನಮ್ಮ ಹೆಂಡತಿದಿರು ಗ್ರೀಸ್ ತಿನ್ಕೊಂಡು ಬದುಕ್ತಾ ಇಲ್ಲ, ನಾವು ಸಮಾಜದಲ್ಲಿ ಚೆನ್ನಾಗೇ ಬದುಕ್ತಾ ಇದ್ದೀವಿ, ಟೋಟಲ್ ಆಗಿ ನಮ್ಮ ಸಮುದಾಯವನ್ನೇ ನೀವೆಲ್ಲರೂ ಕೂಡ ಅಲ್ಲಗಳ್ದಿದ್ದೀರಾ, ತಮಾಷೆ ಮಾಡಿದ್ದೀರಾ, ಇದು ಸರಿಯಲ್ಲ. ಒಬ್ಬ ಹಿರಿಯ ನಟ ನಟಿಯಾಗಿ ನೀವು ವೇದಿಕೆ ಮೇಲಿದ್ದು ಕೂಡ ಈ ಎಡವಟ್ಟಾಗಿದ್ದು ಸರಿಯಲ್ಲ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿ ದೂರು ದಾಖಲಿಸಿದ್ದಾರೆ. ಇತ್ತೀಚೆಗೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ದೊಡ್ಡ ಮಟ್ಟಿಗೆ ಕಾಂಟ್ರವರ್ಸಿ ಆಗ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಷ್ಟೇ ಅಲ್ಲದೆ ಈ ತರದ ವಿಚಾರಗಳು ಈ ಹಿಂದೆಯಿಂದ ಎಷ್ಟು ವೈರಲ್ ಆಗಿತ್ತೋ ಗೊತ್ತಿಲ್ಲ, ಆದ್ರೆ ಈಗ ಬಹಳ ಬೇಗ ವೈರಲ್ ಆಗುತ್ತೆ, ಬಹಳ ಬೇಗ ಆಕ್ಷನ್ ಆಗುತ್ತೆ. ಕಾರಣ ಸೋಷಿಯಲ್ ಮೀಡಿಯಾ ಅಷ್ಟೇ ಸ್ಪೀಡ್ ಆಗಿರೋದ್ರಿಂದ. ಒಟ್ಟಿನಲ್ಲಿ ಮೆಕ್ಯಾನಿಕ್ಗಳಿಗೆ ಬೇಸರ ಆಗಿದೆ. ಆ ನಿಟ್ಟಿನಲ್ಲಿ ಇದೀಗ ಕೇಸನ್ನ ದಾಖಲಿಸಲಾಗಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ